ನಮಸ್ಕಾರ. ನೋಬಲ್ ಟೆಕ್ನಿಕಲ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಈ ದಿನ ಪವರ್ ಟೂಲ್ಸ್ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಬನ್ನಿ ಹಾಗಾದ್ರೆ ಪವರ್ ಟೂಲ್ಸ್ ಎಂದ್ರೆ ಏನು ಅನ್ನೋದನ್ನ ತಿಳ್ಕೊಂತ ಹೋಗೋಣ. ಸ್ನೇಹಿತರೆ, ನಾನು ಆಲ್ರೆಡಿ ನಿಮ್ಗೆ ಬೋರ್ಡ್ ಅಲ್ಲಿ ತಿಳಿಸಿದೀನಿ ಪವರ್ ಟೂಲ್ಸ್ ಅಂದ್ರೆ ಏನು ಅಂತ. ಇಲ್ಲಿ ನೀವು ಹೆಸರಿನಲ್ಲೇ ನೋಡಬಹುದು. ಅಂದ್ರೆ ನಾವು ಇದನ್ನ ಕನ್ನಡದಲ್ಲಿ ನಾವು ನೇರವಾಗಿ ಪವರ್ ಟೂಲ್ಸ್ ಅಂತ ಬರ್ತಿದ್ದೀವಿ. ಬಟ್ ಇಲ್ಲಿ ಪವರ್ ಟೂಲ್ಸ್ ಅನ್ಲಿಕ್ಕೆ ಕಾರಣ ಏನು ಅನ್ನೋದು ಮೊದಲನೇದಾಗಿ ನಾವು ತಿಳ್ಕೋಬೇಕು. ಪವರ್ ಅಂದ್ರೆ ನಾವೇನ್ ಹೇಳ್ತಾ ಇದೀವಿ, ಶಕ್ತಿ ಅಂತ ಹೇಳ್ತಾ ಇದೀವಿ. ಪವರ್ ಅಂತ ಅಂದ್ರೆ ಶಕ್ತಿ ಅಂತ ಹೇಳ್ತಾ ಇದೀವಿ, ಹೌದಲ್ವಾ? ಸೊ ಹಾಗೇನೆ ಟೂಲ್ಸ್ ಅಂತ ಅಂದ್ರೆ ಏನು? ಸಲಕರಣೆಗಳು. ಟೂಲ್ಸ್ ಅಂತ ಅಂದ್ರೆ ಸಲಕರಣೆಗಳು. ಅಂದ್ರೆ ಇದ್ರ ಅರ್ಥ ಏನಪ್ಪಾ? ಪವರ್ ಟೂಲ್ಸ್ ಅಂದ್ರೆ ಅರ್ಥ ಏನಪ್ಪಾ ಅಂತಂದ್ರೆ ಶಕ್ತಿ ಸಲಕರಣೆ. ಅಂದ್ರೆ ಕನ್ನಡದಲ್ಲಿ ನಾವು ಸರಿಯಾಗಿ ಅದನ್ನ ಅರ್ಥ ಮಾಡ್ಕೊಂಡ್ರೆ ಶಕ್ತಿ ಸಲಕರಣೆಗಳು ಅಂತ ಹೇಳ್ಬೋದು. ಇನ್ನ ಬಹಳ ಜನಕ್ಕೆ ಕನ್ಫ್ಯೂಸ್ ಇರುತ್ತೆ ಸಲಕರಣೆಗಳು ಮತ್ತು ಉಪಕರಣಗಳು ಅಂತ. ಸಲಕರಣೆಗಳು ಮತ್ತು ಉಪಕರಣಗಳು ಎರಡರಲ್ಲಿ ಸ್ವಲ್ಪ ಕನ್ಫ್ಯೂಸ್ ಇರುತ್ತೆ. ಫಸ್ಟ್ ಅದನ್ನ ಅರ್ಥ ಮಾಡಿಸ್ತೀನಿ. ಸಲಕರಣೆಗಳು ಅಂತ ಅಂದ್ರೆ ಟೂಲ್ಸ್. ಸಲಕರಣೆಗಳಂತ ಅಂದ್ರೆ ಏನು? ಟೂಲ್ಸ್. ಉಪಕರಣಗಳಂದ್ರೆ ಏನು? ಎಕ್ವಿಪ್ಮೆಂಟ್ಸ್. ಸರ್, ಹಾಗಾದ್ರೆ ಟೂಲ್ಸ್ ಅಂದ್ರೆ ಏನು? ಸಲಕರಣೆ ಅಂತ ಅಂದ್ರೆ ಟೂಲ್ಸ್ ಅಂದ್ರೆ ಗೊತ್ತಾಯ್ತು ನಮ್ಗೆ, ಮತ್ತೆ ಉಪಕರಣಗಳಂತ ಅಂದ್ರೆ ಎಕ್ವಿಪ್ಮೆಂಟ್ಸ್ ಅಂದ್ರೆ ಗೊತ್ತಾಯ್ತು. ಆದ್ರೆ ಟೂಲ್ಸ್ ನಲ್ಲಿ ನಾವ್ ಏನ್ ಕೆಲಸ ಮಾಡ್ತೀವಿ ಅಂದ್ರೆ ಅದರ ಒಂದು ಸಹಾಯವನ್ನ ತಗೊಂಡು ನಾವು, ಉದಾಹರಣೆಗೆ ಯಾವ್ದೋ ಒಂದು ಸ್ಕ್ರೂ ಬಿಚ್ಚಬೇಕು, ಅಲ್ಲಿ ನಮ್ಗೆ ಒಂದು ಸ್ಕ್ರೂ ಡ್ರೈವರಿನ ಅವಶ್ಯಕತೆ ಬೇಕಾಗ್ತದೆ. ಸೊ ಅದಕ್ಕೆ ನಾವು ಟೂಲ್ಸ್ ಅಲ್ಲಿ ನಾವು ಹೇಳ್ತಾ ಹೋಗ್ತೀವಿ, ಹೌದಲ್ವಾ? ಹಾಗೇನೆ ಉಪಕರಣಗಳಲ್ಲಿ ಒಂದು ಉದಾಹರಣೆ ಕೊಡೋದಾದ್ರೆ ನಾವು ಟೆಸ್ಟಿಂಗ್ ಮಟೀರಿಯಲ್ಸ್ ಗಳಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಟೆಸ್ಟಿಂಗ್ ಮಟೀರಿಯಲ್ ಗಳಂತೂ ಕೂಡ ಹೇಳ್ತೀವಿ. ಉಪಕರಣಗಳು ಉದಾಹರಣೆಗೆ ಟೆಸ್ಟಿಂಗ್ ಮಟೀರಿಯಲ್ಸ್. ಟೆಸ್ಟಿಂಗ್ ಮಟೀರಿಯಲ್ಸ್ ಯಾವ್ಯಾವ್ದು? ಉದಾಹರಣೆಗೆ ಮಲ್ಟಿಮೀಟರ್ ಆಗಿರ್ಬೋದು, ಇದು ಕೂಡ ಒಂದು ಟೆಸ್ಟಿಂಗ್ ಮಟೀರಿಯಲ್. ಅಥವಾ ಟೆಸ್ಟರ್ ಆಗಿರ್ಬೋದು, ಒಂದು ಟೆಸ್ಟರ್ ಆಗಿರ್ಬೋದು. ಅಥವಾ ಸೀರೀಸ್ ಬೋರ್ಡ್ ಆಗಿರ್ಬೋದು. ಇವುಗಳನ್ನ ನಾವು ಎಕ್ವಿಪ್ಮೆಂಟ್ಸ್ ಅಂತ ಕರಿತೀವಿ. ಅರ್ಥ ಆಗಿದ್ದ ಅನ್ಬೋದು ಅಂತ ಅನ್ಕೊಂತೀನಿ ನಾನು. ಟೂಲ್ಸ್ ಅಂತ ಅಂದ್ರೆ ನಾವು ಯಾವ್ದಾದ್ರು ಒಂದು ವಸ್ತುವನ್ನ ಬಿಚ್ಚಲಿಕ್ಕೆ ಅಥವಾ ಕಟ್ ಮಾಡ್ಲಿಕ್ಕೆ ಅಥವಾ ನಾವು ಗ್ರೈಂಡ್ ಮಾಡ್ಲಿಕ್ಕೆ ಯೂಸ್ ಮಾಡ್ತಕ್ಕಂತ ಒಂದು ಸಲಕರಣೆಗಳನ್ನ ನಾವು ಟೂಲ್ಸ್ ಅಂತ ಕರಿತೀವಿ. ಹಾಗೇನೆ ಉಪಕರಣಗಳಂತ ಅಂದ್ರೆ ಟೆಸ್ಟಿಂಗ್ ಮಟೀರಿಯಲ್ಸ್. ಇನ್ನು ಬಹಳ ಈಸಿಯಾಗಿ ಹೇಳ್ಬೇಕಪ್ಪ ಅಂತ ಅಂದ್ರೆ ಟೆಸ್ಟಿಂಗ್ ಮಟೀರಿಯಲ್ ಗಳನ್ನ ನಾವು ಎಕ್ವಿಪ್ಮೆಂಟ್ಸ್ ಅಂತ ಕರಿತೀವಿ. ಏನಾದ್ರೂ ನಾವು ಚೆಕ್ ಮಾಡ್ಬೇಕು, ಯಾವ್ದಾದ್ರು ಒಂದು ವೋಲ್ಟೇಜ್ ಚೆಕ್ ಮಾಡ್ಬೇಕು ಅಥವಾ ಅದ್ರ ಆಂಪಿಯರ್ ಚೆಕ್ ಮಾಡ್ಬೇಕು, ಅದರ ಕಂಟಿನ್ಯೂಟಿ ಚೆಕ್ ಮಾಡ್ಬೇಕು ಅಂತಂದ್ರೆ ನಾವು ಎಕ್ವಿಪ್ಮೆಂಟ್ಸ್ ಗಳನ್ನ ಬಳಸ್ತೀವಿ. ಹಾಗಾಗಿ ನಾನು ಇಲ್ಲಿ ನಿಮ್ಗೆ ಸಲಕರಣೆಗಳಂದ್ರೆ ಏನು ಅಂತ ಅರ್ಥ ಮಾಡ್ಸಿದೆ. ಈಗ ಇಲ್ಲೇನಿದೆ? ಶಕ್ತಿ ಅಂತ ಇದೆ. ಸರ್, ಶಕ್ತಿ ಅಂದ್ರೆ ಏನಾಗಾದ್ರೆ ಅದು ಗೊತ್ತಾಗ್ತಾ ಇಲ್ಲ ನಿಮ್ಗೆ, ಅಲ್ವಾ? ಸೊ ಶಕ್ತಿ ಅಂತಂದ್ರೆ ನೋಡಿ, ನಾವೊಂದು ಮೊದಲನೇ ಓಲ್ಡನ್ ಡೇಸ್ ಗಳಲ್ಲಿ ನಾವೇನಾದ್ರೂ ಕಟ್ ಮಾಡ್ಬೇಕಾದ್ರೆ ಒಂದು ಆಕ್ಸಲ್ ಬ್ಲೇಡ್ ಅಥವಾ ನಾವು ಒಂದು ಚಾಕುನೋ ಅಥವಾ ಗರಗಸನ ತಗೊಂಡು ಕಟ್ಟಿಗೆಯನ್ನ ಕಟ್ ಮಾಡ್ಬೇಕಾಗ್ತಾ ಇತ್ತು. ಅದು ತುಂಬಾ ಶಕ್ತಿ ಕೇಳ್ತಾ ಇತ್ತು. ಸೊ ಶಕ್ತಿಯನ್ನ ಈಸಿ ಮಾಡ್ಲಿಕ್ಕೆ ನಾವೇನ್ ಮಾಡಿದೀವಿ, ಇಲ್ಲಿ ಈ ಒಂದು ಶಕ್ತಿಯನ್ನ ಬಿಡುಗಡೆ ಮಾಡ್ಲಿಕ್ಕೆ ಈಸಿ ಮಾಡ್ಕೊಂಡಿದೀವಿ. ಸೊ ಅದಕ್ಕ ನಾವೇನ್ ಮಾಡ್ತಾ ಇದೀವಿ, ಈ ಪವರ್ ಟೂಲ್ಸ್ ಗಳ ಸಹಾಯದಿಂದ ಕೆಲಸವನ್ನ ಮಾಡ್ತಾ ಇದೀವಿ. ಅಂದ್ರೆ ಕಟಿಂಗ್ ಮಷಿನ್ಸ್ ಗಳನ್ನ ನಾವು ಪವರ್ ಟೂಲ್ಸ್ ಗಳಂತ ಹೇಳ್ತೀವಿ. ಹಾಗಾದ್ರೆ ಶಕ್ತಿಯುತವಾದ ಕೆಲಸ ಮಾಡ್ತಕ್ಕಂಥದ್ದು ಅಂದ್ರೆ ವಿದ್ಯುತ್ನಲ್ಲಿ ಪವರ್ ಟೂಲ್ಸ್ ಅಂದ್ರೆ ಏನಪ್ಪಾ ಅಂತಂದ್ರೆ ವಿದ್ಯುತ್ತಿನ ಸಹಾಯವನ್ನು ಪಡೆದು ಶಕ್ತಿಯಾಗಿ ಪರಿವರ್ತನೆಗೊಂಡು ಸಲಕರಣೆಯ ರೀತಿಯಲ್ಲಿ ಉಪಯೋಗಿಸುವುದಕ್ಕೆ ಇರುವ ಸಾಧನಕ್ಕೆ ಪವರ್ ಟೂಲ್ಸ್ ಅಂತ ಕರಿತೀವಿ. ಪವರ್ ಟೂಲ್ಸ್
ಎಂದು ಕರೆಯುತ್ತೇವೆ. ಈಗ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಪವರ್ ಟೂಲ್ಸ್ ಅಂದ್ರೆ ಏನಪ್ಪಾ ಅಂತಂದ್ರೆ ಯಾವುದೇ ಒಂದು ಸಾಧನ ವಿದ್ಯುತ್ತಿನ ಸಹಾಯವನ್ನ ಪಡೆದು ಇದು ಶಕ್ತಿಯಾಗಿ ಪರಿವರ್ತನೆಗೊಂಡು ಸಲಕರಣೆಯ ರೀತಿಯಲ್ಲಿ ಉಪಯೋಗಿಸುವುದಕ್ಕೆ ಇರುವ ಸಾಧನಗಳನ್ನ ನಾವು ಪವರ್ ಟೂಲ್ಸ್ ಅಂತ ಕರಿತೀವಿ. ಇದನ್ನ ನಾವೇನಂತ ಕರಿತಾ ಇದೀವಿ? ಪವರ್ ಟೂಲ್ಸ್ ಅಂತ ಕರಿತಾ ಇದೀವಿ. ಹಾಗಾದ್ರೆ ಸರ್ ಯಾವ್ಯಾವ ಬರ್ತವೆ ಇದರಲ್ಲಿ? ಯಾವ್ಯಾವ ಒಂದು ಪವರ್ ಟೂಲ್ಸ್ ಗಳು ಬರ್ತವೆ ಅಂತಂದ್ರೆ, ಈಗ ಸಾಮಾನ್ಯವಾಗಿ ಎಲ್ಲಾ ವರ್ಕರ್ಸ್ ಗಳು ಏನ್ ಯೂಸ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ನಾವು ಇಲ್ಲಿ ನಿಮ್ಗೆ ಕೆಲವೊಂದಿಷ್ಟು ವಿಷಯಗಳನ್ನ ಬರೀತೀನಿ, ಮಷಿನ್ಸ್ ಗಳ ಹೆಸರುಗಳನ್ನ ಬರೀತೀನಿ. ಅಂದ್ರೆ ಈಗ ಸಾಮಾನ್ಯವಾಗಿ ಮಾರ್ಕೆಟ್ ಅಲ್ಲಿ ಎಲ್ಲರೂ ಬಳಸ್ತಕ್ಕಂತ ಮಷಿನರೀಸ್ ಗಳನ್ನ ನಾವು ಪವರ್ ಟೂಲ್ಸ್ ರೀತಿಯಲ್ಲಿ ಉಪಯೋಗಿಸ್ತೀವಿ. ನಾವು ಇಲ್ಲಿ ಶಕ್ತಿಯಾಗಿ ಪರಿವರ್ತನೆ ಮಾಡ್ಕೊಂಡಿರತಕ್ಕಂತ ಸಲಕರಣೆಗಳು ಯಾವ್ಯಾವು ಅಂತಂದ್ರೆ, ಮೊದಲನೇದಾಗಿ ಡ್ರಿಲ್ಲಿಂಗ್ ಮಷಿನ್ಸ್ಗಳು ನಾವು ಇದನ್ನ ಸಲಕರಣೆ ರೀತಿಯಲ್ಲಿ ಕೆಲಸ ಮಾಡ್ತೀವಿ. ಯಾಕಂದ್ರೆ ಯಾವ್ದಾದ್ರು ಒಂದು ಹೋಲ್ ಹಾಕ್ಬೇಕು ಅಥವಾ ಯಾವ್ದಾದ್ರು ಮೆಟಲಿಗೆ ಹೋಲ್ ಹಾಕ್ಬೇಕು, ವುಡ್ಡಿಗೆ ಹೋಲ್ ಹಾಕ್ಬೇಕು ಅಂತಂದ್ರೆ ಅಲ್ಲಿ ನಾವು ಡ್ರಿಲ್ಲಿಂಗ್ ಮಷಿನ್ಸ್ ಯೂಸ್ ಮಾಡ್ತೀವಿ. ಇದರಲ್ಲಿ ಮೊದಲನೇದಾಗಿ ಬರ್ತಕ್ಕಂತ ಮಷಿನ್ ಯಾವ್ದಪ್ಪ ಅಂತಂದ್ರೆ ಡ್ರಿಲ್ಲಿಂಗ್ ಮಷಿನ್. ಎರಡನೇದಾಗಿ ಬರ್ತಕ್ಕಂತ ಮಷಿನ್ಸ್ ಗಳು ಯಾವ್ದಪ್ಪ ಅಂತಂದ್ರೆ ಆಂಗಲ್ ಗ್ರೈಂಡರ್ಸ್ ಅಂತ ಕರಿತೀವಿ. ಈಗ ನಿಮ್ ಚಿತ್ರದಲ್ಲಿ ಕಾಣಿಸ್ತಾ ಇರ್ಬೋದು. ಸೊ ಆ ಚಿತ್ರದಲ್ಲಿ ನಿಮ್ಗೆ ಹಾಕ್ತಾ ಹೋಗ್ತೀನಿ, ನೋಡ್ತಾ ಹೋಗ್ಬೋದು. ಡ್ರಿಲ್ಲಿಂಗ್ ಮಷಿನ್ ಅಂದ್ರೆ ಯಾವ ರೀತಿ ಇರ್ತದೆ, ಮತ್ತೆ ಆಂಗಲ್ ಗ್ರೈಂಡರ್ ಅಂದ್ರೆ ಯಾವ ರೀತಿ ಇರ್ತದೆ ಅಂತ ನಿಮ್ ಚಿತ್ರದಲ್ಲಿ ಕಾಣಿಸ್ತಾ ಇರ್ಬೋದು. ನೆಕ್ಸ್ಟ್ ಮೂರನೇದಾಗಿ ಕಟಿಂಗ್ ಮಷಿನ್. ಸಾಮಾನ್ಯ ಜನಗಳು ಇವತ್ತು ಮಾರ್ಕೆಟ್ ಅಲ್ಲಿ ಅಥವಾ ಮಾರುಕಟ್ಟೆಗಳಲ್ಲಿ ಇದನ್ನ ಉಪಯೋಗಿಸ್ತಾ ಇದ್ದಾರೆ. ಒಂದು ಡ್ರಿಲ್ಲಿಂಗ್ ಮಷಿನ್ ಯೂಸ್ ಮಾಡ್ತಾ ಇದ್ದಾರೆ, ಆಂಗಲ್ ಗ್ರೈಂಡರ್ ಯೂಸ್ ಮಾಡ್ತಾ ಇದ್ದಾರೆ, ಕಟಿಂಗ್ ಮಷಿನ್ ಯೂಸ್ ಮಾಡ್ತಾ ಇದ್ದಾರೆ. ನಾಲ್ಕನೇದು ರೋಟೇಟರಿ ಹ್ಯಾಮರ್ ಮಷಿನ್ ಗಳನ್ನ ಯೂಸ್ ಮಾಡ್ತಾ ಇದ್ದಾರೆ. ಐದನೇದು ಚಿಪ್ಪಿಂಗ್ ಮಷಿನ್ ನೋಡಿ, ಐದನೇದು ಏನಿದೆ ಚಿಪ್ಪಿಂಗ್ ಮಷಿನ್. ಸರ್ ಆರನೇದು ನೋಡಿ, ಒಂದು ಡ್ರಿಲ್ಲಿಂಗ್ ಮಷೀನ್, ಆಂಗಲ್ ಗ್ರೈಂಡರ್ ಇದೆ, ಕಟಿಂಗ್ ಮಷಿನ್ ಇದಾವೆ, ರೊಟೇಟರಿ ಹ್ಯಾಮರ್ ಮಷಿನ್ಸ್ ಇದೆ, ಚಿಪ್ಪಿಂಗ್ ಇದೆ, ಮತ್ತೆ ಡೆಮಾಲಿಷರ್ ಅಥವಾ ಡೆಮಾಲಿಷರ್ ಮಷಿನರಿ. ಸರ್ ಡೆಮಾಲಿಷರ್ ಮಷಿನ್. ಏಳನೇದು ವ್ಯಾಕ್ಯೂಮ್ ಕ್ಲೀನರ್. ಇವು ಸಾಮಾನ್ಯವಾಗಿ ಪ್ರತಿಯೊಬ್ಬರು ಯೂಸ್ ಮಾಡತಕ್ಕಂತಹ ಪವರ್ ಟೂಲ್ಸ್ ಗಳಾಗಿದ್ದಾವೆ. ಈಗ ನಿಮ್ ಚಿತ್ರದಲ್ಲೇ ನೀವು ನೋಡಿದ್ರಿ ಡ್ರಿಲ್ಲಿಂಗ್ ಮಷಿನ್ ಯಾವ ರೀತಿ ಇರುತ್ತೆ, ಆಂಗಲ್ ಗ್ರೈಂಡರ್ ಯಾವ ರೀತಿ ಇರುತ್ತೆ, ಕಟಿಂಗ್ ಮಷಿನ್ ಯಾವ ರೀತಿ ಇರುತ್ತೆ, ರೊಟೇಟರಿ ಹ್ಯಾಮರ್ ಯಾವ ತರ ಇರುತ್ತೆ, ಚಿಪ್ಪಿಂಗ್ ಮಷಿನ್ ಯಾವ ರೀತಿ ಇರುತ್ತೆ, ಮತ್ತೆ ಡೆಮಾಲಿಷರ್ ಮಷಿನ್ ಆಗಿರುತ್ತೆ, ಮತ್ತೆ ವ್ಯಾಕ್ಯೂಮ್ ಕ್ಲೀನರ್ ಗಳು ಯಾವ ರೀತಿ ಇರುತ್ತೆ. ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿಗಳಿಗೆ ಇಷ್ಟು ಮಷಿನ್ ಗಳ ಅವಶ್ಯಕತೆ ಇರ್ತದೆ ಅಂತಂದ್ರೆ ಅವರು ಮಾಡುವ ಕೆಲಸಗಳಲ್ಲಿ ಈ ಮಷಿನ್ಸ್ ಗಳು ನಾವು ಯೂಸ್ ಮಾಡ್ತೀವಿ. ಸೊ ಅಂತ ಮಷಿನ್ಸ್ ಗಳನ್ನ ನಾವು ಪವರ್ ಟೂಲ್ಸ್ ಅಂತ ಕರಿತೀವಿ.